ಹುಣಸೂರು ರಸ್ತೆಯ ಇಲ್ವಾಲದಲ್ಲಿರುವ ಎನ್ಜೆ ಆಸ್ಪತ್ರೆಯ ವೈದ್ಯರು ಗಮನಾರ್ಹ ಸಾಧನೆಯನ್ನು ಮಾಡಿರುತ್ತಾರೆ. ಬಂಜೆತನ ಮತ್ತು ಅಕೋಂಡ್ರೋಪ್ಲಾಸಿಯಾದ ಯಶಸ್ವಿ ನಿರ್ವಹಣೆ ವೈದ್ಯಕೀಯ ಮೈಲುಗಲ್ಲನ್ನು ಆಚರಿಸಿದ ಎನ್ಜೆ ಆಸ್ಪತ್ರೆಯ ವೈದ್ಯರ ತಂಡ ಸಂತಾನೋತ್ಪತ್ತಿ ಔಷಧ ಮತ್ತು ಹೆಚ್ಚಿನ ಅಪಾಯದ ಪ್ರಸೂತಿ ಕ್ಷೇತ್ರದಲ್ಲಿ ಒಂದು ಅದ್ಭುತ ಸಾಧನೆಯಲ್ಲಿ ಆನುವಂಶಿಕ ಅಕೋಂಡ್ರೋಪ್ಲಾಸಿಯಾದಿಂದ ಬಳಲುತ್ತಿರುವ 26 ವರ್ಷದ ರೋಗಿಯಿಂದ ಆರೋಗ್ಯಕರ ಮಗುವನ್ನು ಯಶಸ್ವಿಯಾಗಿ ತಲುಪಿಸಿರುವುದಾಗಿ ಎನ್ಜೆ ಆಸ್ಪತ್ರೆಯು ಹೆಮ್ಮೆಯಿಂದ ಘೋಷಿಸುತ್ತದೆ. ಡಾಕ್ಟರ್ ಸುಜಾತಿ ದುರ್ಗೇಶ್ ನೇತೃತ್ವದ ಬಂಜೆತನ ತಜ್ಞರು, ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು, ನವಜಾತ ಶಾಸ್ತ್ರಜ್ಞರು ಮತ್ತು ಅರವಳಿಕೆ ತಜ್ಞರನ್ನು ಒಳಗೊಂಡ ಬಹುಶಿಸ್ತೀಯ ತಜ್ಞರ ತಂಡದ ಸಹಯೋಗದ ಪ್ರಯತ್ನಗಳ ಮೂಲಕ ಈ ಗಮನಾರ್ಹ ಸಾಧನೆ ಸಾಧ್ಯವಾಗಿದೆ. ಎನ್ಜೆ ಆಸ್ಪತ್ರೆಯ ಪ್ರಮುಖ ಬಂಜೆತನ ತಜ್ಞರಾದ ಡಾಕ್ಟರ್ ಮಮತಾ ಚಂದ್ರಪ್ಪ ಅಕೋಂಡ್ರೋಪ್ಲಾಸಿಯಾ ರೋಗಿಗಳಲ್ಲಿ ಬಂಜೆತನವನ್ನು ನಿರ್ವಹಿಸುವ ಸಂಕೀರ್ಣತೆಯನ್ನು ಎತ್ತಿ ತೋರಿಸಿದರು. ಡಾಕ್ಟರ್ ಸಿಂಧು ಲಕ್ಷ್ಮಿ ಡಿ ನೇತೃತ್ವದ ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಂಡವು ರೋಗಿಯ ಗರ್ಭಧಾರಣೆಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಯಾವುದೇ ಉದಯೋನ್ಮುಖ ಅಪಾಯಗಳನ್ನು ನಿರ್ವಹಿಸಲು ಅವಿರತವಾಗಿ ಶ್ರಮಿಸುತ್ತಾ ತಾಯಿ ಮತ್ತು ಮಗುವಿಗೆ ಸುರಕ್ಷಿತ ಗರ್ಭಧಾರಣೆ ಮತ್ತು ಹೆರಿಗೆಯನ್ನು ಖಾತ್ರಿಪಡಿಸುವುದು ನಮ್ಮ ಗುರಿಯಾಗಿತ್ತು ಎಂದು ಮುಖ್ಯ ಪ್ರಸೂತಿ ತಜ್ಞ ಡಾಕ್ಟರ್ ಸುಜಾತಿ ದುರ್ಗೇಶ್ ಹೇಳಿದರು. ಆರೋಗ್ಯಕರವಾದ ಮಗುವನ್ನು ಹೆತ್ತಂತ ತಂದೆ ತಾಯಿ ಸಂತೋಷವನ್ನು ವ್ಯಕ್ತಪಡಿಸಿದರು. ಎಲ್ಲರಿಗೂ ಚಾಮುಂಡೇಶ್ವರಿ ಮತ್ತು ನಮ್ಮ ದೇವರ ಆಶೀರ್ವಾದದಿಂದ ಎಲ್ಲ ಕಾಪಾಡಬೇಕೆಂದು ನಾನು ಹೇಳಿಕೊಳ್ತೇನೆ. ನಮ್ಮದು ಹುಣಸೂರು ತಾಲೂಕು ಪತ್ತೆಗಾರ, ನಮ್ಮ ವೈಫು ಇದ್ದ ಹುಣಸೂರು ತಾಲೂಕು ಅಂಕಡಿ. 300ನೇ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆಯನ್ನು ಆಚರಿಸಿದ ಎನ್ಜೆ ಆಸ್ಪತ್ರೆ 70 ವರ್ಷದ ವಯಸ್ಸಿನ ಮಹಿಳೆಯೊಬ್ಬರು ನಮ್ಮ ಮೂಳೆ ಚಿಕಿತ್ಸೆಯ ವಿಭಾಗ ಜಾಯಿಂಟ್ ರೀಪ್ಲೇಸ್ಮೆಂಟ್ ಯೂನಿಟ್ ಎನ್ಜೆ ಆಸ್ಪತ್ರೆ ಇಲವಾಲಕ್ಕೆ ತೀವ್ರ ನೋವು ಮತ್ತು 2 ಮೊಣಕಾಲುಗಳ ವಿರೂಪತೆಯಿಂದಾಗಿ 10 ವರ್ಷಗಳ ಹಿಂದೆ ಬಂದರು. ಅವರು ನಡೆಯಲು ಕಷ್ಟಪಡುತ್ತಿದ್ದರು ಮತ್ತು 2 ವರ್ಷಗಳ ಕಾಲ ತನ್ನ ದೈನಂದಿನ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ನಮ್ಮ ಹಿರಿಯ ಮೂಳೆ ಚಿಕಿತ್ಸಕ ಸಲಹೆಗಾರರು ಮತ್ತು ಜಂಟಿ ಬದಲಿ ಶಸ್ತ್ರಚಿಕಿತ್ಸಕರಾದ ಪ್ರಖ್ಯಾತ ಪರಿಣಿತ ಡಾಕ್ಟರ್ ಮನು ಪ್ರಕಾಶ್ ರವರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಸಮಸ್ಯೆಯನ್ನು ಪರಿಹರಿಸಿದರು. ಅವರು ದ್ವಿಪಕ್ಷೀಯ ಒಟ್ಟು ಮೊಣಕಾಲು ಬದಲಿ TKR ಶಸ್ತ್ರಚಿಕಿತ್ಸೆಗೆ ಒಳಗಾದರು. ಶಸ್ತ್ರಚಿಕಿತ್ಸೆಯ ನಂತರ ಮರುದಿನ ರೋಗಿಯು ತಕ್ಷಣವೇ ನಡೆಯಲು ಸಾಧ್ಯವಾಯಿತು. ಅವರು ನೋವಿನಿಂದ ಗರಿಷ್ಠ ಪರಿಹಾರವನ್ನು ಹೊಂದಿದರು ಮತ್ತು ಅವರ ವಿರೂಪತೆಯನ್ನು ಸರಿಪಡಿಸಲಾಯಿತು. ಶಸ್ತ್ರಚಿಕಿತ್ಸೆಯು 2 ವಾರಗಳ ನಂತರ ರೋಗಿಯು ಯಾರ ಸಹಾಯ ಬೆಂಬಲವಿಲ್ಲದೆ ನಡೆಯಲು ಸಾಧ್ಯವಾಯಿತು. ಡಾಕ್ಟರ್ ಮನು ಪ್ರಕಾಶ್ ರವರು ಮಾತನಾಡಿ, ನಾವು ಅಪಘಾತ ಮತ್ತು ತುರ್ತು ಆಘಾತ ಪ್ರಕರಣಗಳು, ಬೆನ್ನೆಲುಬಿನ ವಿರೂಪಗಳು, ಸೊಂಟದ ಜಂಟಿ ವಿರೂಪಗಳು, ಮೊಣಕಾಲು ಜಂಟಿ ವಿರೂಪಗಳು, ಉದ್ದ ಮೂಳೆ ಮತ್ತು ಸಣ್ಣ ಮೂಳೆಯ ವಿರೂಪಗಳು, ಅಂಗವಿಕಲತೆಗಳನ್ನು ಇಲ್ವಾಲದಲ್ಲಿರುವ ನಮ್ಮ ಎನ್ಜೆ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗಗಳ ವಿಭಾಗದಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಇಂದು ಯಶಸ್ವಿಯಾಗಿ ಓಡಾಡುತ್ತಿರುವ 70 ವರ್ಷದ ವಯಸ್ಸಿನ ಮಹಿಳೆಯು ಬಟ್ ಅದರಲ್ಲಿ ನಮ್ಮ ನಜೀರ್ ಅಹಮದ್ ಅವರು, ನಮ್ಮ ರೈತ ನಾಡು ಕನ್ನಡ ಡೈಲಿ ಅವರು ಪ್ರತಿಯೊಂದನ್ನು ನಮ್ಮ ಗ್ರಾಮೀಣ ಭಾಗದ ಪ್ರತಿಯೊಂದನ್ನು ಅವರು ವಿವರವಾಗಿ ಬರೀತಾ ಇದ್ದಾರೆ ಮತ್ತು ತಿಳುವಳಿಕೆ ಕೊಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿರುವಂತಹ ಎಲ್ಲ ರೈತರಿಗೂ. ನಾನು ನಿಜವಾಗ್ಲೂ ಅವರಿಗೆ ಅಭಿನಂದನೆ ಮಾಡ್ತೀನಿ. ಈ ಸಮಯದಲ್ಲಿ ಅದಕ್ಕೋಸ್ಕರ ಕಾರಣವಾಗಿ ಅವರಿಗೆ ಸನ್ಮಾನ ಮಾಡೋಣ ಅಂತ ಹೇಳಿ ನಮ್ಮ ಹಾಸ್ಪಿಟಲಿಂದ ಮಾಡ್ತಿದ್ದೀವಿ. ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಂಡಿದ್ದೀನಿ.
ದೇವರಲ್ಲಿ ಇರಬೇಕು. ಒಳ್ಳೆಯದಾಗಿದೆ. ಇಂಜೆ ಹಾಸ್ಪಿಟಲ್ ಇಲ್ವಲ್ಲ, ನಾವಿವತ್ತು ಪ್ರೆಸ್ ಮೀಟ್ ಕರೆದಿರೋದು FGFR ಜೀನ್. ಆ ಜೀನಲ್ಲಿ ಚೇಂಜಸ್ ಇರೋದ್ರಿಂದ ಬೋನ್ ಗ್ರೋತ್ ಅಫೆಕ್ಟ್ ಆಗುತ್ತೆ. ಸೊ ಅವ್ರು ಹೆಂಗೆ ಕಾಣ್ತಾರೆ ಅಂದರೆ ಕುಳ್ಳುವಾಗಿ ಕಾಣ್ತಾರೆ. ಕತ್ತಿನ ಕೆಳಗೆ ಭಾಗ ಸಣ್ಣವಾಗಿರುತ್ತೆ, ಆಗ ನಾರ್ಮಲಾಗಿರುತ್ತೆ. ಈ ಥರ ಇರೋ ಪೇಷಂಟ್ಸ್ಗೆ ಈ ಥರ ಪೇಷಂಟ್ಸ್ ಹೇಗೆ ಕನ್ಸೀವ್ ಆಗ್ತಾರೆ, ಅವರು ಫಾಲೋ ಬಗ್ಗೆ ಇವತ್ತು ಹೇಳಕ್ಕೆ ಬಂದಿದ್ದೀವಿ. ಈ ಪೇಷಂಟ್ಸ್ ಕನ್ಸೀವ್ ಆಗೋದೇ ಕಷ್ಟ ಇರುತ್ತೆ, ಬಂಜೆತನ ಇರುತ್ತೆ. ಆ ಪೇಷಂಟ್ ಕನ್ಸೀವ್ ಆದರೆ, ಇನ್ ಕೇಸ್ ಆದರೆ ಅವ್ರಿಗೆ ಏನೇನು ತೊಂದರೆಗಳಿರುತ್ತೆ ಅಂದರೆ ಎದೆ ಬಲ ಕಡಿಮೆ ಇರೋದ್ರಿಂದ ಲಂಗ್ಸು, ಹಾರ್ಟ್, ಅದ್ರ ಟ್ಯೂಬ್ಸ್, ರಕ್ತ ಟ್ಯೂಬ್ಸ್ ಎಲ್ಲದರಲ್ಲೂ ತೊಂದರೆ ಇರುತ್ತೆ. ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡೋದು ಎಲ್ಲದನ್ನು ಕ್ಲಿಯರ್ ಫಾಲೋ ಅಪ್, ಕ್ಲೋಸ್ ಮಾನಿಟ್ರಿಂಗಲ್ಲಿ ಇರಬೇಕು. ಮತ್ತು ಮಗುವಿನ ಸ್ಕ್ಯಾನ್ಸು ಕರೆಕ್ಟಾಗಿ ಎವ್ರಿ 4 ವೀಕ್ಸ್ ಒನ್ಸ್ ಮಾಡಬೇಕು. ಮತ್ತು ಮಗುವಿಗೆ ಬ್ಲಡ್ ಟೆಸ್ಟ್, ಜೀನ್ ಟೆಸ್ಟ್ ಮಾಡಿ ಆ ಮಗುಗೆ ತೊಂದರೆ ಬಂದಿದೆಯಾ, ಟ್ರಾನ್ಸ್ಫರ್ ಆಗಿದೆಯಾ, ತಾಯಿ ಇಲ್ಲಾಂದರೆ ಪೇಷಂಟ್ ಹಸ್ಬೆಂಡ್ನ ತೊಂದರೆ ಟ್ರಾನ್ಸ್ಫರ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅನಸ್ತೀಶಿಯಾ ಸ್ಪೈನಲ್ ಅನಸ್ತೀಶಿಯಾ ಜೊತೆ ಎಪಿಡ್ಯೂರಲ್ ಕೊಡಬೇಕು. ಅದಕ್ಕೆ ಒಂದು ಕ್ರಿಟಿಕಲ್ ಕೇರ್ ಅನಸ್ಥೆಟಿಸ್ಟ್ ಬೇಕಾಗ್ಬೋದು. ಅದಾದಮೇಲೆ ಮಗು ಡೆಲಿವರ್ ಆದರೆ ಒಂದು ನ್ಯೂರೋಟಾಲಜಿಸ್ಟ್ ಅಂದರೆ ಮಗುವಿನ ಡಾಕ್ಟರ್ ಬೇಕಾಗ್ಬೋದು. ಆ ಮಗುವಿಗೆ NICU ಕೇರ್, ಮತ್ತು ಆ ಮಗುವಿಗೆ ಏನು ತೊಂದರೆ ಇದೆ ಅಂತ ಆ ಮಗುವಿಗೆ ಫಿಸಿಕಲ್ ಎಕ್ಸಾಮಿನೇಷನ್, ಆ ಮಗುವಿನ ಟೆಸ್ಟು, ಎಕ್ಸ್ರೇ, ಮತ್ತು ಆ ಮಗುವಿನ ಜೀನ್ ಟೆಸ್ಟ್ ಎಲ್ಲ ಮಾಡಿ ಮಗು ಚೆನ್ನಾಗಿದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ಅದನ್ನು ಫಾಲೋ ಅಪ್ ಇಟ್ಟು ಇಷ್ಟೊಂದು ಸುಮಾರಿದೆ ಈ ಒಂದು ಕಂಡೀಷನ್. ಜೆನೆಟಿಕ್ ಡಿಸಾರ್ಡರ್ ಎಷ್ಟು ಜನ ಕಾಮನಾಗಿ ಬರುತ್ತೆ ಅಂದರೆ 1 in 2 to 25,000 ಬರ್ತ್ಸಲ್ಲಿ ಇದು ಕಾಮನಾಗಿ ಬರುತ್ತೆ. ಸೊ ಈ ಥರ ಪ್ರೆಗ್ನೆನ್ಸಿನ ಹೇಗೆ ಮ್ಯಾನೇಜ್ ಮಾಡೋದು ಅಂದರೆ ಟರ್ಷರಿ ಕೇರ್ ಸೆಂಟರ್ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಮತ್ತು ಇಂಟೆನ್ಸಿವಿಸ್ಟ್, ಮತ್ತು ಪಲ್ಮಾಲಜಿಸ್ಟು, ಕಾರ್ಡಿಯಾಲಜಿಸ್ಟ್, ಮತ್ತು ನ್ಯೂರೋಟಾಲಜಿಸ್ಟ್ ಇವರೆಲ್ಲರೂ ಇರೋದ್ರಿಂದ ಈ ಒಂದು ಟೀಮ್ ಎಫರ್ಟಲ್ಲಿ ನಾವು ಹೆಲ್ದಿ ಬೇಬೀಸ್ನ ಈ ಥರ ಏಕೊಂಡಪ್ಲೇಸಿವ್ ಪೇಷಂಟ್ಸ್ನ ಸುಮಾರು ಜನನ ನಾವು ಡೆಲಿವರ್ ಮಾಡಿದ್ದೀವಿ. ಪ್ರೆಗ್ನೆಂಟು ಆಗಿದ್ದಾರೆ, ಹೆಲ್ದಿ ಮದರ್ ಹೆಲ್ದಿಗೂ ಡೆಲಿವರ್ ಆಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಪ್ರಾಬ್ಲಮ್ಸ್ ಬರುತ್ತೆ ಮೇಜರ್ ಆಗಿ? ಈ ಜೆನೆಟಿಕ್ ಡಿಸಾರ್ಡರ್ ಮೋಸ್ಟ್ಲಿ 80% ಭಾಗ ಸ್ಪಾಂಟಿನಿಯಸ್ ಆಗೇ ಬರುತ್ತೆ. ಅಂದರೆ ನಾರ್ಮಲಾಗಿ ಅವ್ರ ಜೀನ್ಸು ಕೆಪಾಸಿಟಿ ಇದೆ ಚೇಂಜ್ ಆಗಲಿಕ್ಕೆ, ಚೇಂಜ್ ಆದಾಗ ಬೋನು ಗ್ರೋತು ಕಡಿಮೆ ಆಗಿಬಿಡುತ್ತೆ. ಅಂದರೆ ಇವಾಗ ಒಂದು ಪೇರೆಂಟ್ ತಾಯಿ ಇಲ್ಲ ಅಂದರೆ ಹಸ್ಬೆಂಡ್ ಇಲ್ಲ ವೈಫ್ ಯಾರೋ ಒಬ್ಬರಿಗಿದ್ರೆ ಆ ಮಗು ಚಾನ್ಸಸ್ ಬರೋದು 50%. ಇವಾಗ ಇಬ್ಬರಲ್ಲೂ ತೊಂದರೆ ಇದೆ, 75% ಚಾನ್ಸಸ್ ಇದೆ ಮಗುಗೆ ಬರೋಕ್ಕೆ. ಸೊ ಇನ್ ಕೇಸ್ ಈ ಮಗುಗೆ ಬಂದರೆ, ಒಂದೇ ಒಂದು ಪೇರೆಂಟಿಂದ ಬಂದರೆ ಆ ಮಗುವಿಗೆ ಬದುಕೋದು ಕಷ್ಟ. ಯಾಕಂದರೆ ಲಂಗ್ಸ್ ತುಂಬ ಸಣ್ಣವಾಗಿರುತ್ತೆ, ಉಸಿರಾಡೋಕ್ಕಾಗಲ್ಲ. ಸೊ ಅವ್ರು ಬದುಕೋದೇ ಕಷ್ಟ ಆಗುತ್ತೆ. ಇನ್ ಕೇಸ್ 2 ಪೇರೆಂಟಿಂದಲೂ ಮಿಕ್ಸ್ ಆಗಿ ಬಂದಿದ್ದರೆ ಅವರು ಚೆನ್ನಾಗಿ ಬದುಕೋತಾರೆ. ಅವ್ರಿಗಂದರೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಜೀವನ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗೇ ಇರುತ್ತೆ, ಬುದ್ಧಿಮಾನತೆ ಇರಲ್ಲ ಅವ್ರಿಗೆ. ಸೊ ಈ ಪೇಷಂಟು 4 ವರ್ಷದ ಹಿಂದೆ ನನಗೆ ಬಂಜೆತನ ಅಂತ ಬಂದಿದ್ದು. ಸೊ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ 2 ತಿಂಗಳಲ್ಲೇ ಇವರು ಬಸ್ರಿ ಆಗಿ, ದಟ್ ಇಸ್ ಕ್ವೈಟ್ ರೇ. ನಾವು ಅಷ್ಟು ಚೆನ್ನಾಗಿ ಎವ್ಯಾಲ್ಯೂಟ್ ಮಾಡಿದ್ವಿ, ಅದಾದಮೇಲೆ ಮಾಡ್ಕೊಂಡ್ವಿ. ಬಟ್ ಏನಾಯಿತು ಅಂದರೆ 35-36 ವಾರಕ್ಕೆ ಅವ್ರಿಗೆ ತಡಿಲಿಕ್ಕೆ ಆಗದೆ ನನಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗೋದ್ರಿಂದ ನಾವು ಬೇಗ ಡೆಲಿವರಿ ಮಾಡ್ಕೊಂಡ್ವಿ. ಅಂದರೆ 9 ತಿಂಗಳಿಗೆ 1 ವಾರ ಮುಂಚೆ ಡೆಲಿವರಿ ಮಾಡ್ಕೊಂಡ್ವಿ. ಬಟ್ ಮಗು ಚೆನ್ನಾಗಿದೆ, 2 kg ಅಲೈವ್, ಈಗ 4 ವರ್ಷ. ಪಾಪು ಇಸ್ ಟೋಟಲಿ ಫೈನ್. ನಂಗೆ ಆ ಥರ ಯಾವುದೇ ಥರ ತೊಂದರೆಗಳು ಕಂಡು ಬರ್ತಾ ಇಲ್ಲ. ಪೇರೆಂಟ್ಸ್ಗೆ ಪ್ರಾಬ್ಲಮ್ ಇದ್ದರೆ ಮಾತ್ರ ಪಾಪುಗೆ ಪ್ರಾಬ್ಲಮ್ ಬರುತ್ತೆ ಅಥವಾ ಹಿಂಗೆ ಆಟೋಮೆಟಿಕ್? ಒಂದು ಇದು ಆಟಿಸಮಲ್ ಡಾಮಿನೆಂಟ್ ಕಂಡೀಷನ್. ಸೊ ಪೇರೆಂಟ್ಸಿಗೆ ಪ್ರಾಬ್ಲಮ್ ಇದ್ದರೆ ಹೌದು, ಒಂದು ವೇಲ್ ಟ್ರಾನ್ಸ್ಮಿಟ್ ಆಗೋದು, ಇನ್ನೊಂದು ಸ್ಪಾಂಟೇನಿವಿಟಿ. ಸೊ ಜೀನ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಸೊ 80% ಕೇಸಸಲ್ಲಿ ಇದು ಜೀನ್ ಮ್ಯೂಟೇಷನಿಂದಲೂ ಆಗಿರ್ಬೋದು. ಸೊ ಇದ್ರದ್ದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಫಾಲೋ ಅಪ್ಗೆ ನಮಗೆ ಬಂದರು. ಸೊ ಬಂದಾಗ ಇಮಿಡಿಯೇಟಾಗಿ ಸ್ಪಾಂಟೇನಿಯಸ್ ಕನ್ಸೆಪ್ಷನ್, ಅಂದರೆ ನಾನೇನು ಟ್ರೀಟ್ಮೆಂಟ್ ಕೊಡೋದು ಬೇಕಿರಲಿಲ್ಲ. ಸೊ ಸ್ಪಾಂಟೇನಿಯಸ್ ಕನ್ಸೆಪ್ಷನ್ ಆಯಿತು, ಅದೇ ಥರ ಫಾಲೋ ಅಪ್ ಮಾಡ್ಕೊಂಡ್ವಿ. ನನಗೆ ಸೆಕೆಂಡ್ ಬೇಬಿ ಔಟ್ಕಮ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಇದು 2.25 kg ಬೇಬಿ ಈಸ್ ಅಲೈವ್, 2 months ಓಲ್ಡ್ ಬೇಬಿ ಇವಾಗ.